ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಮೇ 21, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ದಿನಪತ್ರಿಕೆ ವಿಶ್ಲೇಷಣೆ ಹೋಗೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ ವತಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ಇದೆ. ಏನು UPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಲಾ ಎಕ್ಸಲೆನ್ಸ್ ವತಿಯಿಂದ ಆಪ್ಷನಲ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದೇವೆ. ಸೋಷಿಯಾಲಜಿ, ಆಂಥ್ರೋಪಾಲಜಿ ಮತ್ತು ಅಗ್ರಿಕಲ್ಚರ್ಗಳಿಗೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಆಪ್ಷನಲ್ನ ಪ್ರೊವೈಡ್ ಮಾಡ್ತಾ ಇದೆ ಲಾ ಎಕ್ಸಲೆನ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ. ಈ ದಿನದ ಕೋಡ್ ಫಾಲೋ ಯುವರ್ ಓನ್ ಪಾತ್ ನೋ ಮ್ಯಾಟರ್ ವಾಟ್ ಪೀಪಲ್ ಸೇ, ಕಾರ್ಲ್ ಮಾರ್ಕ್ಸ್. ಈ ದಿನದ ಪ್ರಿಲಿಮ್ಸ್ ಕ್ವಶನ್, ರೂಲ್ ಆಫ್ ಲಾ ಇಂಡೆಕ್ಸ್ ಈಸ್ ರಿಲೀಸ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಎನ್ನುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ದ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲಿಂಕ್ಸ್ ದ ಆಲ್ ದ ATMs ಇನ್ ಇಂಡಿಯಾ ಎನ್ನುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ದಿನಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSCಗೆ ಸಂಬಂಧಪಟ್ಟಿರ್ತಕ್ಕಂತಹ 2 MCQsಗಳನ್ನು ಕೇಳಲಾಗಿದೆ. ಕಾಮೆಂಟ್ ಮುಖಾಂತರವಾಗಿ ಸರಿಯಾದ ಉತ್ತರವನ್ನು ತಿಳಿಸಿ. ಈ ದಿನದ ಮೊದಲನೇ ಆರ್ಟಿಕಲ್, 29 phones tested for Pegasus spyware, ಸುಪ್ರೀಂ ಕೋರ್ಟ್. ಕೋರ್ಟ್ ಗಿವ್ಸ್ ಮೋರ್ ಟೈಮ್ ಟು ಇಟ್ಸ್ ಪ್ಯಾನಲ್ ಟು ಸಬ್ಮಿಟ್ ಪ್ರೋಬ್ ರಿಪೋರ್ಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂತಹ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಇಂಡಿಯನ್ ಜುಡಿಷರಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಪೆಗಾಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನೋಡ್ಕೊಳ್ಳೋಣ. ಸೊ ಇಂಡಿಯನ್ ಗವರ್ನಮೆಂಟು ಪೆಗಾಸಸ್ ಎನ್ನುವಂತಹ ಒಂದು ಸ್ಪೈವೇರ್ನ ಬಳಸಿಕೊಂಡು, ಇದೊಂದು ಇಸ್ರೇಲಿ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಸ್ಪೈವೇರ್ನ ಬಳಸಿಕೊಂಡು ಜರ್ನಲಿಸ್ಟು, ಪಾರ್ಲಿಮೆಂಟೇರಿಯನ್ಸು, ಸಿಟಿಸನ್ಸು ಮತ್ತು ಕೋರ್ಟ್ ಸ್ಟಾಫ್ಸ್ಗಳ ಸೆಲ್ಫೋನ್ಸ್ಗಳ ಮುಖಾಂತರವಾಗಿ ಸ್ಪೈವೇರನ್ನು ಬಳಸಿಕೊಂಡು, ಎಸ್ಪೆಷಲಿ ಪೆಗಾಸಸ್ ಸ್ಪೈವೇರನ್ನು ಬಳಸಿಕೊಂಡು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಎನ್ನುವಂತಹ ಒಂದು ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಎನ್ನುವಂತಹ ಮಾಹಿತಿ ನಿಮಗಾಗಲೇ ಗೊತ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ಕೊಡುವುದಕ್ಕೋಸ್ಕರ ಒಂದು ಸಪ್ರೇಟ್ ಪ್ಯಾನಲನ್ನು ಕೂಡ ರಚನೆ ಮಾಡಿದೆ ಸುಪ್ರೀಂ ಕೋರ್ಟ್. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 29 ಫೋನ್ಸ್ಗಳನ್ನು, ಎಸ್ಪೆಷಲಿ ಪೆಗಾಸಸ್ ಸ್ಪೈವೇರ್ ಅಟ್ಯಾಕ್ ಆಗಿರುವಂತಹ 29 ಫೋನ್ಸ್ಗಳನ್ನು ಈಗಾಗಲೇ ಟೆಸ್ಟ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಕೇಳಲಾಗ್ತಿದೆ ಎನ್ನುವಂಥದ್ದನ್ನು ಇಲ್ಲಿ ಆರ್ಟಿಕಲ್ನ ಮುಖಾಂತರವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಮುಂದಿನ ಹಂತದಲ್ಲಿ ಈ ಪೆಗಾಸಸ್ ಸ್ಪೈವೇರ್ಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ ಮಾಡಿರ್ತಕ್ಕಂಥ, ಅಂದರೆ ಈ ಪೆಗಾಸಸ್ ಸ್ಪೈವೇರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಇತ್ಯರ್ಥಪಡಿಸಲು ಅಪಾಯಿಂಟ್ ಮಾಡಿರ್ತಕ್ಕಂತಹ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಥವಾ ಟೆಕ್ನಿಕಲ್ ಕಮಿಟಿಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ 4 ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಯಾವ್ಯಾವ್ದು ನೋಡಿ, ಈ ಪೆಗಾಸಸ್ಸನ್ನು ನಾವು ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪೆಗಾಸಸ್ ಸ್ಪೈವೇರನ್ನು ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಇವುಗಳನ್ನು ಮೊಬೈಲ್ ಫೋನ್ಸ್ಗಳಿಗೆ ಯೂಸ್ ಮಾಡಲಾಗಿದೆ ಅಥವಾ ಇತರ ಯಾವುದಾದ್ರೂ ಡಿವೈಸ್ಗಳಿಗೆ ಯೂಸ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಈ ಮೂಲಕ ಡೇಟಾ, ಎವಾಸ್ಡ್ರಾಪ್ ಮತ್ತು ಇಂಟರ್ಸೆಪ್ಟ್ ಇನ್ಫಾರ್ಮೇಷನ್ಸ್ಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೇಳಲಾಗ್ತಾ ಇದೆ. ಇದರೊಂದಿಗೆ ಪೆಗಾಸಸ್ನ ಮುಖಾಂತರವಾಗಿ ಬಲಿಪಶು ಆಗಿರ್ತಕ್ಕಂಥ ವಿಕ್ಟಿಮ್ಸ್ಗಳ ಒಂದು ಬಗ್ಗೆ ಮಾಹಿತಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಲಾಗಿದೆ ಎನ್ನುವಂಥದ್ದನ್ನು, ಅದರೊಂದಿಗೆ 2019ರಲ್ಲಿ ಆಗಿರ್ತಕ್ಕಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರ್ನಮೆಂಟ್ ಇದುವರೆಗೂ ಯಾವ ರೀತಿಯಾದಂತಹ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿದೆ, ಅದಾದ ಮೇಲೆ ಯಾವುದಾದ್ರೂ ಗೌರ್ನಮೆಂಟ್ ಈ ಒಂದು ಪ್ರಕರಣದ ಅಡಿಯಲ್ಲಿ, ಅಂದರೆ ಈ ಸ್ಪೈವೇರನ್ನು ಬಳಸಿಕೊಂಡು ವ್ಯಕ್ತಿಯ ವೈಯಕ್ತಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಯಾವ ಕಾನೂನಿನ ಅಡಿಯಲ್ಲಿ, ಯಾವ ಲಾನ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ಪ್ರಕರಣಕ್ಕೆ ಇತ್ಯರ್ಥಪಡಿಸುವುದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈಗಾಗಲೇ ಟೆಕ್ನಿಕಲಿ ಕಮಿಟಿಗೆ ಹೇಳಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಆಧಾರದಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥ ಟೆಕ್ನಿಕಲಿ ಕಮಿಟಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಇಂಟರಿಮ್ ರಿಪೋರ್ಟ್ನ ಮುಖಾಂತರವಾಗಿ ಈ ಒಂದು ಕೇಸ್ಗೆ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ರೆಸ್ಪಾನ್ಸ್ ಬಂದಿದೆ. ಮೇ 2022 ಕಂಪ್ಲೀಟ್ ಆಗಲಿದ್ದು ಜೂನ್ 20, 2022 ತನಕ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಒಂದು ಟೆಕ್ನಿಕಲ್ ಕಮಿಟಿ ಪ್ರಸ್ತುತಪಡಿಸಿದೆ. ಮುಂದಿನ ಆರ್ಟಿಕಲ್, ಫೀಮೇಲ್ ಎಲಿಫೆಂಟ್ ಡೆಡ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS3ಯಲ್ಲಿ ಬರುವಂತಹ ಎನ್ವಿರಾನ್ಮೆಂಟ್ ಎಕಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಪದೇ ಪದೇ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಪರಿಸರದಲ್ಲಿ ಮ್ಯಾನ್ ಮತ್ತು ಅನಿಮಲ್ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾನೆ ಇರುತ್ತೆ, ಮಾನವ ಮತ್ತು ಪ್ರಾಣಿಗಳ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾನೆ ಇರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಫೀಮೇಲ್ ಎಲಿಫೆಂಟ್ ಸತ್ತೋಗಿರುವಂಥದ್ದು ಅಥವಾ ಡೆಡ್ ಆಗಿರುವಂಥದ್ದು ಇದೇ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಮಾನವ ಮತ್ತು ಅನಿಮಲ್ ಅಥವಾ ಮಾನವ ಮತ್ತು ಪ್ರಾಣಿಗಳ ನಡುವೆ ಇರತಕ್ಕಂಥ ಬಿಕ್ಕಟ್ಟಿನಿಂದಾಗಿ. ಸೊ ಅದಕ್ಕೋಸ್ಕರ ಇದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಎಲಿಫೆಂಟ್ ಅಂದರೆ ಆನೆ ಯೋಜನೆಯನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಯಾವಾಗ 1992ರಲ್ಲಿ. ನೋಡಿ, ಪ್ರಾಜೆಕ್ಟ್ ಎಲಿಫೆಂಟನ್ನು 1992ರಲ್ಲಿ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಇದರ ಅಡಿಯಲ್ಲಿ, ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರ್ತಕ್ಕಂಥ ಈ ಪ್ರಾಜೆಕ್ಟ್ ಎಲಿಫೆಂಟ್ ಆನೆ ಯೋಜನೆಯನ್ನು ಹೊಂದಿರತಕ್ಕಂಥ ಮುಖ್ಯವಾದ ಆಬ್ಜೆಕ್ಟಿವ್ಸ್ಗಳು, ಅಂದರೆ ಮುಖ್ಯವಾಗಿರ್ತಕ್ಕಂಥ ಧ್ಯೇಯೋದ್ದೇಶಗಳು ಏನು ಅಂತ ನೋಡ್ಕೊಳ್ಳೋದಾದರೆ, ಎಲಿಫೆಂಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ಬೋದು, ಅದರೊಂದಿಗೆ
ಹ್ಯಾಬಿಟೇಟ್ಸ್ಗಳನ್ನು, ಕಾರಿಡಾರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಸೊ ಅವುಗಳ ಆವಾಸ ಸ್ಥಾನವನ್ನು, ಕಾರಿಡಾರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುವುದರ ಮುಖಾಂತರವಾಗಿ ಎಲಿಫೆಂಟ್ಸ್ಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡುವಂಥದ್ದು. ಇದಾದ ನಂತರ ಕ್ಯಾಪ್ಟಿವ್ ಎಲಿಫೆಂಟ್ಸ್ಗಳ ಒಂದು ವೆಲ್ಫೇರನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಪ್ರಾಜೆಕ್ಟ್ ಎಲಿಫೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದೆ ಕೇಂದ್ರ ಸರ್ಕಾರ. ಮುಂದಿನ ಹಂತದಲ್ಲಿ ವಿಶ್ವ ಆನೆ ದಿನ, ವರ್ಲ್ಡ್ ಎಲಿಫೆಂಟ್ ಡೇಯನ್ನು ಪ್ರತಿ ವರ್ಷ 12 ಆಗಸ್ಟ್ರಂದು ಸೆಲೆಬ್ರೇಟ್ ಮಾಡಿಕೊಳ್ಳಲಾಗುತ್ತದೆ. 2012ರಿಂದ ವರ್ಲ್ಡ್ ಎಲಿಫೆಂಟ್ ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಎಲಿಫೆಂಟ್ ಸೆನ್ಸಸ್ ಎನ್ನುವಂಥದ್ದು ಕೂಡ ನಮಗೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಪ್ರತಿ 5 ವರ್ಷಗಳಿಗೆ ಒಂದು ಬಾರಿ ಆನೆ ಗಣತಿಯನ್ನು, ಎಲಿಫೆಂಟ್ ಸೆನ್ಸಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. 2017ರಲ್ಲಿ ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ 2017ರ ಆನೆ ಗಣತಿಯ ಪ್ರಕಾರವಾಗಿ ಭಾರತದಲ್ಲಿ 29,964 ಆನೆಗಳಿದ್ದಾವೆ ಎನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಈ ಮೂಲಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂತಹ ಸ್ಟೇಟ್ಗಳಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್. ಮುಂದಿನ ಹಂತದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂದರೆ ಯಾವುದೇ ಅನ್ನುವಂಥದ್ದನ್ನು, ಹೈಯೆಸ್ಟ್ ಗೆಸ್ಟೇಷನ್ ಪೀರಿಯಡನ್ನು ಹೊಂದಿರತಕ್ಕಂಥ ಪ್ರಾಣಿ ಯಾವುದೇ ಅನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಎಲಿಫೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಎಲಿಫೆಂಟ್ಗಳ ಗುಂಪು ಅಥವಾ ಆನೆಗಳ ಗುಂಪು ಇದೆಯಲ್ಲ, ಈ ಗುಂಪುಗಳಲ್ಲಿ ಮ್ಯಾಟ್ರಿಯಾರ್ಕಿಯಲ್ ಸಿಸ್ಟಮ್ ಅಂದರೆ ಮಾತೃಪ್ರಧಾನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದೆ ಈ ಆನೆಗಳ ಗುಂಪು. ಮುಂದುವರೆದಂತೆ 2020ರ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಎಲಿಫೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನನ್ನು ಕೇಳಲಾಗಿತ್ತು. ಸೊ ಅದಕ್ಕೋಸ್ಕರ 2022ರ ಪ್ರಿಲಿಮ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಏಷ್ಯನ್ ಎಲಿಫೆಂಟ್ಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನೋಡಿ, IUCN ರೆಡ್ ಲಿಸ್ಟ್ನಲ್ಲಿ ಇದನ್ನು ನಾವು ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಸೇರಿಸಿದ್ದೇವೆ. ಅಪಾಯದಲ್ಲಿರುವಂತಹ ಒಂದು ಜೀವಿ ಅಂತ ಹೇಳಿ ಕ್ಯಾಟಗರಿಯನ್ನು ಮಾಡಿದ್ದೇವೆ. ಕ್ಲಾಸಿಫಿಕೇಷನನ್ನು ಮಾಡಿದ್ದೇವೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಪ್ರಕಾರ ಶೆಡ್ಯೂಲ್ 1ನಲ್ಲಿ ಸೇರಿಸಲಾಗಿದೆ. ಸೈಟ್ಸ್ ಎನ್ನುವಂತಹ ಯೋಜನೆಯ ಮುಖಾಂತರವಾಗಿ ಅಥವಾ ಕ್ಯಾಟಗರಿಯ ಮುಖಾಂತರವಾಗಿ ಅಪೆಂಡಿಕ್ಸ್ 1ನಲ್ಲಿ ಸೇರಿಸಲಾಗಿದೆ. ಮುಂದುವರೆದಂತೆ ಇದೇ ಏಷ್ಯನ್ ಎಲಿಫೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳೋದಾದರೆ, ಏಷ್ಯನ್ ಎಲಿಫೆಂಟ್ಸ್ಗಳಲ್ಲಿ 3 ಸಬ್ ಸ್ಪೀಸೀಸ್ಗಳನ್ನು ಕಾಣ್ತೇವೆ. ಅದರಲ್ಲಿ ಇಂಡಿಯನ್ ಸಬ್ ಸ್ಪೀಸೀಸ್ ಅಥವಾ ಏಷ್ಯನ್ ಎಲಿಫೆಂಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಿಯನ್ ಸಬ್ ಸ್ಪೀಸೀಸ್, ಸುಮಾತ್ರನ್ ಸಬ್ ಸ್ಪೀಸೀಸ್ ಮತ್ತು ಶ್ರೀಲಂಕನ್ ಸಬ್ ಸ್ಪೀಸೀಸ್ ಎನ್ನುವಂಥದ್ದು. ಇದರಲ್ಲಿ ವೈಡೆಸ್ಟ್ ರೇಂಜನ್ನು ಹೊಂದಿರತಕ್ಕಂಥ ಸಬ್ ಸ್ಪೀಸೀಸ್ ಯಾವುದು ಅಂತ ಪ್ರಿಲಿಮ್ಸಲ್ಲಿ ಕ್ವಶನ್ ಕೇಳಿದ್ರೆ, ಇಂಡಿಯನ್ ಸಬ್ ಸ್ಪೀಸೀಸ್ ಹ್ಯಾಸ್ ದ ಹೈಯೆಸ್ಟ್ ರೇಂಜ್ ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಸೊ ಗ್ಲೋಬಲ್ ಪಾಪ್ಯುಲೇಷನನ್ನು ಸರಿಯಾಗಿ ಗಮನಿಸ್ಕೊಂಡ್ರೆ 20ರಿಂದ 40 ಸಾವಿರದಷ್ಟು ಪಾಪ್ಯುಲೇಷನ್ನ ಈ ಎಲಿಫೆಂಟ್ ಹೊಂದಿದ್ದಾವೆ ಎನ್ನುವಂಥದ್ದನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಮುಂದಿನ ಹಂತದಲ್ಲಿ ಆಫ್ರಿಕನ್ ಎಲಿಫೆಂಟ್ಸ್ ಬಗ್ಗೆ ತಿಳ್ಕೋಬೇಕು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಆಫ್ರಿಕನ್ ಎಲಿಫೆಂಟ್ಸ್ಗಳಲ್ಲಿ ಎಗೇನ್ 2 ಸಬ್ ಸ್ಪೀಸೀಸ್ಗಳನ್ನು ನಾವು ಕಾಣ್ಬೋದು. ಆ 2 ಸಬ್ ಸ್ಪೀಸೀಸ್ಗಳು ಆಫ್ರಿಕನ್ ಸವನ್ನ ಮತ್ತು ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಎನ್ನುವಂಥದ್ದು 2 ಸಬ್ ಸ್ಪೀಸೀಸ್ಗಳನ್ನು ಕಾಣ್ತೀವಿ. ಸೊ ಗ್ಲೋಬಲ್ ಪಾಪ್ಯುಲೇಷನನ್ನು ಸರಿಯಾಗಿ ನೋಡಿಕೊಂಡ್ರೆ ಮೋರ್ ದ್ಯಾನ್ 4 ಲ್ಯಾಕ್ ಪಾಪ್ಯುಲೇಷನನ್ನು ಹೊಂದಿದೆ ಎನ್ನುವಂಥದ್ದನ್ನು ಗಮನಿಸ್ಬೋದು. ಬೋಟ್ಸ್ವಾನ, ಆಫ್ರಿಕಾದ ಬೋಟ್ಸ್ವಾನ ಎನ್ನುವಂಥ ಪ್ರದೇಶದಲ್ಲಿ ಈ ಎಲಿಫೆಂಟ್ಸ್ಗಳ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥ ಸ್ಟೇಟಸನ್ನು ಹೊಂದಿದೆ. ಮುಂದುವರೆದಂತೆ IUCN ರೆಡ್ ಲಿಸ್ಟನ್ನು ನೋಡಿಕೊಂಡಾಗ ಆಫ್ರಿಕನ್ ಸವನ್ನಾ ಎಲಿಫೆಂಟ್ ಇದೆಯಲ್ಲ, ಇದು ಎಂಡೇಂಜರ್ಡ್ ಸ್ಪೀಸೀಸ್ ಅಥವಾ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಸೇರಿರುವಂಥದ್ದು. ಆಫ್ರಿಕನ್ ಫಾರೆಸ್ಟ್ ಎಲಿಫೆಂಟ್ ಇದೆಯಲ್ಲ, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿ ಪ್ರವರ್ಗದಲ್ಲಿ ಸೇರಿಕೊಂಡಿದೆ, ವರ್ಗವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಸೈಟ್ಸ್ ಎನ್ನುವಂತಹ ಪ್ರವರ್ಗದಲ್ಲಿ ಅಪೆಂಡಿಕ್ಸ್ 2nd ಸ್ಟೇಜನ್ನು 2ನೇ ಹಂತವನ್ನು ಹೊಂದಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೋದು. ಮುಂದಿನ ಆರ್ಟಿಕಲ್ ಎ ಟೈಮ್ಲಿ ರಿಮೈಂಡರ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS2 ಅಲ್ಲಿ ಬರುವಂತಹ ಗವರ್ನಮೆಂಟ್ ಪಾಲಿಸೀಸ್, ಕೋಆಪರೇಟಿವ್ ಫೆಡರಲಿಸಮ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ನಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಥವಾ ಯಾವುದೇ ಒಂದು ಪ್ರಜಾಪ್ರಭುತ್ವ ರಾಜ್ಯ ಸರಿಯಾಗಿ ವರ್ಕ್ ಮಾಡಬೇಕಂದ್ರೆ, ಸಮರ್ಪಕವಾಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿರ್ತಕ್ಕಂತಹ ಸ್ಟೇಟು ಮತ್ತು ಸೆಂಟರು ಸರಿಯಾದ ಪ್ರಮಾಣದಲ್ಲಿ ಸಹಕಾರವನ್ನು ವ್ಯಕ್ತಪಡಿಸಬೇಕು. ಅದಕ್ಕೋಸ್ಕರನೇ ನೀತಿ ಆಯೋಗ ಕೋಆಪರೇಟಿವ್ ಫೆಡರಲಿಸಮ್ ಮತ್ತು ಕಾಂಪಿಟೇಟಿವ್ ಫೆಡರಲಿಸಮ್ ಎನ್ನುವಂತಹ 2 ಪ್ರಮುಖವಾಗಿರ್ತಕ್ಕಂಥ ಪ್ರಾವಧಾನಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಾದ ನಂತರದಲ್ಲಿ ಸೆಂಟರು ಮತ್ತು ಸ್ಟೇಟ್ನ ನಡುವೆ ಗುಡ್ ರಿಲೇಷನ್ಶಿಪ್ ಇದ್ದಾಗ ಮಾತ್ರ ಎಕಾನಮಿ ಆಗಿರ್ಬೋದು, ಡೆಮೋಕ್ರಸಿ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ಯಾವುದೇ ಸಿಸ್ಟಮು ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಸಮರ್ಪಕವಾಗಿ ಅಭಿವೃದ್ಧಿ ಆಗುತ್ತೆ. ಅದೇ ನಿಟ್ಟಿನಲ್ಲಿ GST ಎನ್ನುವಂತಹ ಒಂದು ಟರ್ಮ್ ಅಡಿಯಲ್ಲಿ, GST ಎನ್ನುವಂಥ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ನ ಅಡಿಯಲ್ಲಿ ನೋಡ್ಕೊಳ್ಳೋದಾದರೆ, ಸೆಂಟರ್ ಮತ್ತು ಸ್ಟೇಟ್ನ ನಡುವೆ ಗುಡ್ ರಿಲೇಷನ್ಶಿಪ್ ಇದ್ದಾಗ ಮಾತ್ರ GST ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಮೊದಲನೇ ಪಾಯಿಂಟಾಗಿ ನಾವು ನೆನಪಿಟ್ಕೊಬೇಕು. ಇದಾದ ನಂತರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಓಷನ್ ಫ್ರೈಟ್ ಚಾರ್ಜಸ್ ಅಂತೇಳಿ ಕರಿತೀವಿ. ಅಂದರೆ ಓಷನ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸಾಗರಗಳಿಂದ ಬಂದಿರತಕ್ಕಂತಹ ಒಂದು ಚಾರ್ಜಸ್ಗಳು ಅಥವಾ ಫ್ರೈಟ್ ಅಂದರೆ ಗೂಡ್ಸ್ಗಳು ಅಂತೇಳಿ ಕರಿತೀವಿ. ಸೊ ಈ ಒಂದು ಕಂಟೆಕ್ಸ್ಟನ್ನು ನೋಡ್ಕೊಂಡಾಗ ಇಂಪೋರ್ಟ್ ಮಾಡಿರ್ತಕ್ಕಂಥ ವಸ್ತುಗಳ ಮೇಲೆ ಓಷನ್ ಫ್ರೈಟ್ ಚಾರ್ಜಸ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇಂಟರ್ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಎನ್ನುವಂಥ
ಟ್ಯಾಕ್ಸ್ನ ಸ್ಟ್ರಕ್ಚರ್ನ ಅಡಿಯಲ್ಲಿ ಇತ್ತು. ಸೊ ಇದರಲ್ಲಿ ಕಂಪ್ಲೀಟ್ ಅಥಾರಿಟಿ ಯಾರ ಹತ್ರ ಇತ್ತು? ಆ್ಯಸ್ ಯೂಶಲಿ ಸೆಂಟರ್ ಹತ್ರ ಇತ್ತು. ಇದನ್ನು ಸ್ಟೇಟ್ ಗವರ್ನಮೆಂಟಿಗೆ ಕೊಡಬೇಕು ಎನ್ನುವಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಕರಣವನ್ನು ಈ ಮೂಲಕ ಆರ್ಟಿಕಲ್ನ ಮುಖಾಂತರವಾಗಿ ತಿಳಿಸಲಾಗ್ತಾ ಇದೆ. ಭಾರತದಲ್ಲಿ GST ಕೌನ್ಸಿಲನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ. ಏನು ಭಾರತ ದೇಶದಾದ್ಯಂತ GST ಈಸ್ ಆಲ್ಸೋ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಈ ಇಂಡೈರೆಕ್ಟ್ ಟ್ಯಾಕ್ಸ್ ರಿಜಿಮನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ, ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ GST ಕೌನ್ಸಿಲನ್ನು ರಚನೆ ಮಾಡಿದ್ದೇವೆ ಎನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ GST ಕೌನ್ಸಿಲನ್ನು ಯಾವ ಆರ್ಟಿಕಲ್ನ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಎನ್ನುವಂಥದ್ದನ್ನು ಪ್ರಸ್ತುತಪಡಿಸಿ ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಸೊ ಈ ಒಂದು ಕಂಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ 153 ಪೇಜ್ ಜಡ್ಜ್ಮೆಂಟ್ಗಳನ್ನು GST ಕೌನ್ಸಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೆಕಮೆಂಡೇಷನ್ಸ್ನ ಮುಖಾಂತರವಾಗಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಅಂತಿಮವಾಗಿ ಇಲ್ಲಿ ಕೋರ್ಟ್ ಪ್ರಸ್ತುತಪಡಿಸಿರುವಂತಹ ಪ್ರಮುಖವಾದ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಸೊ ಸಹಕಾರಾತ್ಮಕ ಒಕ್ಕೂಟ, ಕೋಆಪರೇಟಿವ್ ಫೆಡರಲಿಸಮನ್ನು ಎನ್ಶೂರ್ ಮಾಡಿಕೊಂಡು ಇದನ್ನು ಇನ್ವೋಕ್ ಮಾಡಿಬಿಟ್ಟು ಕೋರ್ಟ್ ಹೇಳ್ತಾ ಇದೆ GST ಲಾಸ್ಗೆ ಸಂಬಂಧಪಟ್ಟಂತೆ ಮತ್ತು GST ಕೌನ್ಸಿಲ್ ಮಾಡಿರ್ತಕ್ಕಂತಹ ಶಿಫಾರಸುಗಳು ಅಂದರೆ ರೆಕಮೆಂಡೇಷನ್ಸ್ಗೆ ಸಂಬಂಧಪಟ್ಟಿರುವಂತೆ ಈಕ್ವಲ್ ಲಾ ಅನ್ನು ಹೊಂದಿದೆ, ಈಕ್ವಲ್ ಪವರ್ಸ್ಗಳನ್ನು ಹೊಂದಿದೆ, ಈಕ್ವಲ್ಲು, ಸೈಮಲ್ಟೇನಿಯಸ್ಸು ಮತ್ತು ಯೂನಿಕ್ ಪವರ್ಸ್ಗಳಿಗೆ ಸಂಬಂಧಪಟ್ಟಂತೆ ಯೂನಿಯನ್ನು ಮತ್ತು ಸ್ಟೇಟು ಎರಡೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಪವರನ್ನು ಹೊಂದಿದೆ ಎನ್ನುವಂಥದ್ದನ್ನು ಕೋರ್ಟ್ ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಅಂತಿಮವಾಗಿ GST ಕೌನ್ಸಿಲ್ಲು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮೀಟಿಂಗ್ಸ್ಗಳನ್ನು ಮಾಡಿ ಇಂಡಿಯನ್ ಎಕಾನಮಿಯನ್ನು ಫಾರ್ವರ್ಡ್ ಮಾಡಬೇಕು. ಎಸ್ಪೆಷಲಿ GST ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಮೀಟಿಂಗ್ಗಳನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂತಹ ಡಿಫಿಸಿಟ್ ಟ್ರಸ್ಟನ್ನು ಕಡಿಮೆ ಮಾಡಬೇಕು ಎನ್ನುವಂಥದ್ದನ್ನು ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಇದರೊಂದಿಗೆ ದೇಶದಲ್ಲಿ ಎಸ್ಪೆಷಲಿ ಸೆಂಟ್ರಲ್ ಗವರ್ನಮೆಂಟು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಹಲವಾರು ಪೆಂಡಿಂಗ್ ರಿಫಾರ್ಮ್ಸ್ಗಳು ಬಾಕಿಯಲ್ಲಿದ್ದಾವೆ. 1 ಪಾಯಿಂಟು. 2ನೇ ಪಾಯಿಂಟ್ ಏನು ಅಂದರೆ ಇಂಡಿಯನ್ ಎಕಾನಮಿಯನ್ನು ಫಾರ್ವರ್ಡ್ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪೆಂಡಿಂಗ್ ರಿಫಾರ್ಮ್ಸ್ಗಳನ್ನು ಏನು ಮಾಡಬೇಕು? ಡೆವಲಪ್ಮೆಂಟ್ ಮಾಡಬೇಕು. ಇದಾದ ನಂತರದಲ್ಲಿ ಅಗ್ರೇರಿಯನ್ ಸೆಕ್ಟರ್ ಆಗಿರ್ಬೋದು, ಲ್ಯಾಂಡ್ ಮತ್ತು ಲೇಬರ್ ಸೆಕ್ಟರ್ ಆಗಿರ್ಬೋದು, ಲೇಬರ್ ಮಾರ್ಕೆಟ್ಗಳಾಗಿರ್ಬೋದು, ಈ ಎಲ್ಲ ವಲಯಗಳಿಗೂ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಅಭಿವೃದ್ಧಿ ಯೋಜನೆಗಳನ್ನು ತೆಗೆದುಕೊಳ್ಳಬೇಕು ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಮುಂದಿನ ಹಂತದಲ್ಲಿ ತೆರಿಗೆ ವ್ಯವಸ್ಥೆಯನ್ನು ಅಥವಾ ತೆರಿಗೆ ರಚನೆಯನ್ನು ನೋಡಿಕೊಂಡಾಗ, ಟ್ಯಾಕ್ಸ್ ಸ್ಟ್ರಕ್ಚರನ್ನು ನೋಡಿಕೊಂಡಾಗ ಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್, ಅಪ್ರತ್ಯಕ್ಷ ತೆರಿಗೆ, ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಈ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿಯೇ ನಾವು ಇಂಟ್ರೊಡ್ಯೂಸ್ ಮಾಡಿರೋದು GSTಯನ್ನು. ಇದಾದ ಮೇಲೆ ಒಂದು ಕ್ವಶನನ್ನು ಕೇಳ್ತೀನಿ, ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಇನ್ಫ್ಲೇಷನ್ ಎನ್ನುವಂತಹ ಒಂದು ಟರ್ಮು ಇತ್ತೀಚೆಗೆ ಇಂಡಿಯನ್ ಎಕಾನಮಿಯಲ್ಲಿ ತುಂಬ ಸುದ್ದಿ ಮಾಡ್ತಾ ಇದೆ. ಇದನ್ನು ನಾವು ಕನ್ನಡದಲ್ಲಿ ಹಣದುಬ್ಬರ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಈ ಇನ್ಫ್ಲೇಷನ್, ಹಣದುಬ್ಬರ ಟ್ಯಾಕ್ಸಲ್ಲಿ ಬರ್ತಕ್ಕಂತಹ ಪ್ರೋಗ್ರೆಸಿವ್ ಟ್ಯಾಕ್ಸ ಅಥವಾ ರಿಗ್ರೆಸಿವ್ ಟ್ಯಾಕ್ಸ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲೂವನ್ನು ಕೊಡ್ತೀನಿ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಆದಾಯ 100 ರೂಪಾಯಿ ಇರುತ್ತೆ. ಎ ಎನ್ನುವಂತಹ ವ್ಯಕ್ತಿಯ ಆದಾಯ 100 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ ಬಿ ಎನ್ನುವಂತಹ ವ್ಯಕ್ತಿಯ ಆದಾಯ 10,000 ರೂಪಾಯಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ನ ಅಡಿಯಲ್ಲಿ ಈತನಿಗೆ ಕಡಿಮೆ ಪ್ರತಿಶತದಷ್ಟು ಟ್ಯಾಕ್ಸನ್ನು ವಿಧಿಸಲಾಗುತ್ತದೆ. ಅದೇ ರೀತಿ ಬಿ ಎನ್ನುವಂತಹ ವ್ಯಕ್ತಿಗೆ ಹೆಚ್ಚು ಪ್ರಮಾಣದ ಟ್ಯಾಕ್ಸನ್ನು ವಿಧಿಸಲಾಗುತ್ತದೆ. ಇದನ್ನು ನಾವು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಪುರೋಗಾಮಿ ತೆರಿಗೆ ವ್ಯವಸ್ಥೆ ಅಂತೇಳಿ ಕರಿತೀವಿ. ಅದೇ ರೀತಿ ರಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ 100 ರೂಪಾಯಿ ಬೆಲೆ ಬಾಳ್ತಾ ಇದ್ದಾನೆ ಅಥವಾ 100 ರೂಪಾಯಿ ದುಡಿತಾ ಇದ್ದಾನೆ. ಅದೇ ರೀತಿಯಾಗಿ ಬಿ ಎನ್ನುವಂತಹ ವ್ಯಕ್ತಿ 10,000 ರೂಪಾಯಿ ದುಡಿತಾ ಇದ್ದಾನೆ. ಇವನಿಗೆ ಅಂದರೆ 100 ರೂಪಾಯಿ ದುಡಿಯುವಂಥ ವ್ಯಕ್ತಿಗೆ ಹೆಚ್ಚು ಟ್ಯಾಕ್ಸನ್ನು ವಿಧಿಸುವಂಥದ್ದು. ಅದೇ ರೀತಿಗೆ ಅಂದರೆ ಟ್ಯಾಕ್ಸ್ ಸ್ಟ್ರಕ್ಚರ್ನ ಪರಿಣಾಮ ಹೆಚ್ಚು ಬೀಳುವಂಥದ್ದು ಎ ಎನ್ನುವಂಥ ವ್ಯಕ್ತಿಗೆ. ಬಿ ಎನ್ನುವಂತಹ ವ್ಯಕ್ತಿಗೆ ಅಂದರೆ 10,000 ರೂಪಾಯಿ ದುಡಿಯುವಂತಹ ಒಬ್ಬ ವ್ಯಕ್ತಿಗೆ ಕಡಿಮೆ ಟ್ಯಾಕ್ಸ್ ಪರ್ಸೆಂಟೇಜನ್ನು, ಕಡಿಮೆ ಟ್ಯಾಕ್ಸ್ ಎಫೆಕ್ಟನ್ನು ಪಡೆಯುವಂತಹ ವ್ಯವಸ್ಥೆಯನ್ನು ರಿಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಸೊ ಇವೆರಡರ ಕಂಟೆಕ್ಸ್ಟನ್ನು ಆಧಾರವಾಗಿ ಇಟ್ಕೊಂಡು ಇನ್ಫ್ಲೇಷನ್ನು ಪ್ರೋಗ್ರೆಸಿವ್ ಟ್ಯಾಕ್ಸಲ್ಲಿ ಬರುತ್ತಾ, ರಿಗ್ರೆಸಿವ್ ಟ್ಯಾಕ್ಸಲ್ಲಿ ಬರುತ್ತಾ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್ ದ ನೈಬರ್ಹುಡ್ ಇನ್ ಟರ್ಮೈಲ್ ಲೆಸನ್ ಫಾರ್ ಇಂಡಿಯಾ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಎಸ್ಪೆಷಲ್ ಆಗಿ ಫಾರಿನ್ ಪಾಲಿಸಿ ಎನ್ನುವಂತಹ ಒಂದು ವಿಷಯದ ಅಡಿಯಲ್ಲಿ ನೋಡ್ಕೊಳ್ಬೋದು. ಇದು GS2 ಅಲ್ಲಿ ಬರುವಂತಹ ಒಂದು ವಿಷಯವಾಗಿದೆ. ಸೊ ದ ಇಂಪ್ಯಾಕ್ಟ್ ಆಫ್ ಚಾಲೆಂಜ್ ಆನ್ ಇಂಡಿಯನ್ ಪಾಲಿಸಿ ವಿಲ್ ಆಫರ್ ನ್ಯೂ ಡೆಲ್ಲಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಫ್ಯೂಚರ್ ಡೊಮೆಸ್ಟಿಕ್ ಚಾಲೆಂಜ್ ಎನ್ನುವಂಥದ್ದು. ಸೊ ಕಂಪ್ಲೀಟಾಗಿ ನ್ಯೂ ಡೆಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತಹ ಮಸ್ಕ್ಯುಲರ್ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಮುಂದಿನ ಹಂತದಲ್ಲಿ 2016ರ ಸಂದರ್ಭದಲ್ಲಿ ಸೀನಿಯರ್ ಗವರ್ನಮೆಂಟ್ ಅಫಿಷಿಯಲ್ ಒಂದು ಮೀಟಿಂಗ್ ಮಾಡುತ್ತೆ ನೈಬರ್ ಕಂಟ್ರಿಯ ಜೊತೆಗೆ. ಸೊ ಗಡಿಭಾಗದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಳೊಂದಿಗೆ ಒಂದು ಮೀಟಿಂಗನ್ನು ಮಾಡುತ್ತೆ. ಈ ಒಂದು ಮೀಟಿಂಗಲ್ಲಿ ನರೇಂದ್ರ ಮೋದಿ ಗವರ್ನಮೆಂಟ್
ಇಂಟ್ರೊಡ್ಯೂಸ್ ಮಾಡಿರುವಂತಹ ಮಸ್ಕ್ಯುಲರ್ ಪಾಲಿಸಿ ಅಥವಾ ಮಸ್ಕ್ಯುಲರ್ ಗವರ್ನಮೆಂಟ್ ಫಾರಿನ್ ಪಾಲಿಸಿಯನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ವಯಲೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಕಾನ್ಸಿಕ್ವೆನ್ಸಸ್ಗಳನ್ನು ಫೇಸ್ ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ. ಈ ಮೂಲಕ 2016ರ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಡಿಫೆನ್ಸ್ ಲೆವೆಲಲ್ಲಿ ಒಂದು ಡಿಸ್ಟರ್ಬೆನ್ಸಸ್ ಆಗಿತ್ತು. ಅದನ್ನು ನಾವು ಟೆರರ್ ಅಟ್ಯಾಕ್ಸ್ ಅಂತಲೂ ಕೂಡ ಕರಿಬೋದು, ಎಸ್ಪೆಷಲಾಗಿ ಉರಿ ಅಟ್ಯಾಕ್ ಅಂತೇಳಿ ಕರಿತೀವಿ. ಇದಕ್ಕೆ ಪ್ರತಿಯಾಗಿ ಭಾರತವೂ ಕೂಡ ಪ್ರತೀಕಾರವನ್ನು ತೆಗೆದುಕೊಂಡಿತ್ತು. ಸೊ ಈ ಮೂಲಕ ಪಾಕಿಸ್ತಾನದ ನೋಟಿಸನ್ನು ಕೊಡುವುದರ ಮುಖಾಂತರ ಅದರ ಭಯೋತ್ಪಾದನೆಯ ದಾಳಿಯನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಒಂದು ಮೀಟಿಂಗನ್ನು ಹೆಲ್ಡ್ ಮಾಡಿ ಫಾರಿನ್ ಲೆವೆಲ್ ಟಾಕ್ಸನ್ನು ಮಾಡಲಾಗಿತ್ತು. ಈ ಒಂದು ಟಾಕ್ಸಲ್ಲಿ ಪಾಕಿಸ್ತಾನ, ಶ್ರೀಲಂಕಾದ ಕೌಂಟರ್ ಪಾರ್ಟ್ ಆಗಿರ್ತಕ್ಕಂಥ ರಾಜಪಕ್ಸ ಗೌರ್ಮೆಂಟು ಮತ್ತು ನೇಪಾಳದ KP ಶರ್ಮಾ ಅವರ ಗೌರ್ಮೆಂಟು ಕೂಡ ಇಂಡಲ್ಜ್ ಆಗಿತ್ತು. ಈ ಮೂಲಕ ಈ ಒಂದು ಮಾತುಕತೆಯಲ್ಲಿ ನ್ಯೂ ಡೆಲ್ಲಿ ರಿಪೋರ್ಟ್ ಮಾಡಿರ್ತಕ್ಕಂತಹ ಒಂದು ಮಾತು ಇದಾಗಿರುವಂಥದ್ದು ಮಸ್ಕ್ಯುಲರ್ ಫಾರಿನ್ ಪಾಲಿಸಿ ಅನ್ನುವಂಥದ್ದು ಕೀವರ್ಡು ನೆನಪಲ್ಲಿಟ್ಕೊಳ್ಳಿ. ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದರೊಂದಿಗೆ ಈ ಒಂದು ಮೀಟಿಂಗ್ನ ಮುಖಾಂತರ ನಾವು ಇಂಟ್ರೊಡ್ಯೂಸ್ ಮಾಡುವಂಥ ಅಥವಾ ನಾವು ಸೆಂಡ್ ಮಾಡ್ತಕ್ಕಂಥ ಮೆಸೇಜ್ ಏನು ಅಂದರೆ ಅನ್ಕೋಆಪರೇಟಿವ್ ಸೌತ್ ಏಷ್ಯನ್ ನೈಬರ್ ಎನ್ನುವಂಥದ್ದು. ಮುಂದಿನ ಹಂತದಲ್ಲಿ ಇಂಡಿಯಾ ಗೌರ್ಮೆಂಟ್, ಸ್ಪೆಷಲ್ ಆಗಿ ಮೋದಿ ಗೌರ್ಮೆಂಟು ತಮ್ಮ ಗಡಿಭಾಗದಲ್ಲಿರುವಂತಹ ರಾಷ್ಟ್ರಗಳೊಂದಿಗೆ ಸಾಫ್ಟ್ವೇರ್ ಡಿಪ್ಲೊಮಸಿಯನ್ನು ಇನ್ಬಿಲ್ಡ್ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಇದರೊಂದಿಗೆ ಡೆವಲಪ್ಮೆಂಟನ್ನು ಎಕ್ಸ್ಟೆಂಡ್ ಮಾಡಬೇಕು. ಪಾಕಿಸ್ತಾನವನ್ನು ಹೊರತುಪಡಿಸಿ ಇತರೆ ರಾಷ್ಟ್ರಗಳೊಂದಿಗೆ ಭಾರತ ಏನೋ ಡೆವಲಪ್ಮೆಂಟ್ ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದೆ, ಇದು ಸಾಫ್ಟ್ವೇರ್ ಪವರ್ ಡಿಪ್ಲೊಮಸಿಯನ್ನು ಹೊಂದಿರಬೇಕು ಎನ್ನುವಂಥದ್ದು. ಇದಾದ ನಂತರದಲ್ಲಿ ಟೈಸ್ಗಳನ್ನು ಇಂಪ್ರೂವೈಸ್ ಮಾಡುವಂತಹ ಸಂದರ್ಭದಲ್ಲಿ ಹೈ ಲೆವೆಲ್ ವಿಸಿಟ್ಸ್ಗಳನ್ನು, ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ಗಳನ್ನು ಏನು ತೆಗೆದುಕೊಳ್ತಾ ಇದೆ, ಇದು ಮಚ್ ಮೋರ್ ಕಾನ್ಸೆನ್ಷಿಯಲ್ ಆಗಿ ಮತ್ತು ಕಾನ್ಸಿಲೇಟರಿ ಪಾಲಿಸಿಯನ್ನು ಹೊಂದಿರಬೇಕು ಈ ನೈಬರ್ಹುಡ್ ಪಾಲಿಸಿ ಎನ್ನುವಂತಹ ಒಂದು ಟರ್ಮ್ನ ಅಡಿಯಲ್ಲಿ ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇದಾದ ನಂತರ 2016ರಲ್ಲಿ ಭಾರತ ಹೊಂದಿರತಕ್ಕಂತಹ ಈ ನೈಬರ್ಹುಡ್ ಪಾಲಿಸಿಯ ಅಪ್ರೋಚನ್ನು ನಾವು ಬದಲಾವಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಯನ್ಮಾರ್, ನೇಪಾಳ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾಗೆ ಸಂಬಂಧಪಟ್ಟಂತೆ ನ್ಯೂ ಡೆಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ರೆಸ್ಪಾನ್ಸಿಬಲ್ ಆಗಿರುತ್ತೆ. ನೈಬರಿಂಗ್ ಕ್ಯಾಪಿಟಲ್ಸ್ಗಳು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ, ಭಾರತದ ನ್ಯೂ ಡೆಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಎರಡೂ ಕೂಡ ಒಂದೇ ರೀತಿಯಾಗಿರಬೇಕು, ವಿಚ್ ಮೀನ್ಸ್ ಅ ಪೊಲಿಟಿಕಲ್ ಪ್ರೋಸೆಸ್ ಎನ್ನುವಂಥದ್ದು. ಮುಂದಿನ ಹಂತದಲ್ಲಿ 1992ರಲ್ಲಿ ಆದಂತಹ ಒಂದು ಘಟನೆಯ ಮುಖಾಂತರವಾಗಿ ನಾವು ಕಲಿಬೇಕಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಪಾಠ ಏನು ಅಂದರೆ, 1992ರ ಸಂದರ್ಭದಲ್ಲಿ ಜಾರ್ಜ್ H.W. ಬುಷ್ ಅವರನ್ನು ಡಿಫೀಟ್ ಮಾಡಿ ಬಿಲ್ ಕ್ಲಿಂಟನ್ ಅವರು ಅಧಿಕಾರವನ್ನು ಪಡ್ಕೊಳ್ತಾರೆ. ಈ ಮೂಲಕ ಎಕಾನಮಿಯನ್ನು ಅವರು ಸ್ಲೋಗನ್ನ ಮುಖಾಂತರವಾಗಿ ರಿವೈಡ್ ಮಾಡಿರ್ತಾರೆ, ಕೆಳ ಹಾಕಿರ್ತಾರೆ. ಇಲ್ಲಿ ಪಾಕಿಸ್ತಾನ, ನೇಪಾಳ ಮತ್ತು ಶ್ರೀಲಂಕಾಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಜನರು ಕೂಡ ಆ ಒಂದು ಆಪೋಸಿಷನ್ ಪಾರ್ಟೀಸ್ಗಳ ಮೂಲಕ ಆ ಒಂದು ನಾಯಕರನ್ನು ಸೋಲಿಸಿರುವಂಥದ್ದು. ಮುಂದಿನ ಹಂತದಲ್ಲಿ ನ್ಯೂ ಡೆಲ್ಲಿ ಎಕನಾಮಿ ಮಿಸ್ಮ್ಯಾನೇಜ್ಮೆಂಟ್ಗೆ ಆಗಿರ್ತಕ್ಕಂಥ ಎಫೆಕ್ಟನ್ನು ಕೇವಲ ಸ್ಟಡಿ ಮಾಡಬಾರ್ದು, ಕೇವಲ ಅದರ ಒಂದು ಬದಲಾವಣೆಯ ಬಗ್ಗೆ ಮಾತ್ರ ಥಿಂಕ್ ಮಾಡಬಾರ್ದು. ಅಲ್ಲಿರ್ತಕ್ಕಂತಹ ಅಂದರೆ ನೈಬರ್ಹುಡ್ಡಲ್ಲಿ ರಾಷ್ಟ್ರಗಳಲ್ಲಾದಂತಹ ಎಕನಾಮಿಕ್ ಮಿಸ್ಮ್ಯಾನೇಜ್ಮೆಂಟ್ ಬಗ್ಗೆಯೂ ಕೂಡ ತಿಳ್ಕೊಳ್ಬೇಕು. ಇದಾದ ನಂತರದಲ್ಲಿ ಹೊಸದಾಗಿರ್ತಕ್ಕಂಥ ವಲ್ನರಬಿಲಿಟೀಸ್ಗಳನ್ನು, ದುರ್ಬಲತೆಯನ್ನು ಕೂಡ ನಾವು ಸರ್ವೆ ಮುಖಾಂತರವಾಗಿ ತಿಳ್ಕೊಳ್ಬೇಕು. ಈ ಹೊಸದಾದ ದುರ್ಬಲತೆಗಳಿಂದ ಸ್ಮಾಲರ್ ನೈಬರ್ ಕಂಟ್ರೀಸ್ಗಳು ಕೂಡ ಎಕ್ಸ್ಪ್ಲಾಯ್ಟ್ ಆಗಿದ್ದಾವೆ. ಇದರ ಒಂದು ಪಾಠವನ್ನು ಕೂಡ ಭಾರತ ಕಲಿಬೇಕು ಎನ್ನುವಂಥದ್ದನ್ನು ಇಲ್ಲಿ ನೋಡ್ಕೊಳ್ಬೋದು. ಮುಂದಿನ ಹಂತದಲ್ಲಿ ಬೇ ಆಫ್ ಬೆಂಗಾಲ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಇತ್ತೀಚೆಗೆ ಒಂದು ಕಾನ್ಫರೆನ್ಸನ್ನು ಮಾಡಿತ್ತು ಶ್ರೀಲಂಕಾದಲ್ಲಿ. ಭಾರತ ದೇಶದ ಒಂದು ಹೊಸದಾಗಿರ್ತಕ್ಕಂತಹ ಒಂದು ವೇನ ಮುಖಾಂತರ, ನ್ಯೂ ಡೆಲ್ಲಿಯ ಹೊಸದಾಗಿರ್ತಕ್ಕಂಥ ವೇನ ಮುಖಾಂತರ ಬಿಮ್ಸ್ಟೆಕ್ ಆಗಿರ್ಬೋದು, BBIN ಆಗಿರ್ಬೋದು ಮತ್ತು ಸಾರ್ಕ್ ಆಗಿರ್ಬೋದು, ಈ ಎಲ್ಲ ಸಂಘಗಳ ಮುಖಾಂತರ, ಎಲ್ಲ ಯೂನಿಟ್ಗಳ ಮುಖಾಂತರವಾಗಿ ನಾವು ಡೆವಲಪ್ಮೆಂಟನ್ನು ಚೆರಿಷ್ ಮಾಡಬೇಕು, ಎನರ್ಜೈಸ್ ಮಾಡಬೇಕು ನಮ್ಮ ಗ್ಲೋಬಲ್ ಗ್ರೂಪಿಂಗ್ಸ್ ಎನ್ನುವಂಥದ್ದನ್ನು. ಅದರೊಂದಿಗೂ ಕೂಡ ರೀಜನಲ್ ಗ್ರೂಪಿಂಗ್ಸನ್ನು ಕೂಡ ನಾವು ಡೆವಲಪ್ಮೆಂಟ್ ಮಾಡಬೇಕು. ಈ 3 ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅದರೊಂದಿಗೆ ಡೆವಲಪ್ಮೆಂಟ್ ಆಡ್ಕೊಳ್ತಾ ಯಾವ ರೀತಿಯಾಗಿ ಟೂರಿಸಮ್, ಎಕ್ಸ್ಪೋರ್ಟ್, ಸಪೋರ್ಟಿಂಗ್ ಸೌತ್ ಏಷ್ಯನ್ ಎಕ್ಸ್ಪಾಟ್ರಿಯೇಟ್ ಲೇಬರ್ ಅಬ್ರಾಡ್, ಬಿಲ್ಡಿಂಗ್ ಕಾಮನ್ ಪೂಲ್ಸ್ ಆಫ್ ಫುಡ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಇನ್ಫ್ಲೇಷನರಿ ಬ್ಲೌಸ್ ಆ್ಯಂಡ್ ಸೌತ್ ಏಷ್ಯನ್ ಎಕಾನಮಿಯ ಮುಖಾಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಆಪ್ಷನನ್ನು ಇಲ್ಲಿ ಆರ್ಟಿಕಲಲ್ಲಿ ನಾವು ನೋಡ್ಕೊಳ್ಬೋದು. ಭಾರತ ರೀಜನಲ್ ಗ್ರೂಪಿಂಗ್ಸ್ನ ಮೂಲಕ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಬೇಕು, ಅದರಲ್ಲೂ ಕೂಡ ಈ ಸಂಸ್ಥೆಗಳ ಮುಖಾಂತರವಾಗಿ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಬೇಕು ಎನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಇಂದಿನ ಹಂತದಲ್ಲಿ ನೈಬರ್ ಕಂಟ್ರೀಸ್ಗಳಲ್ಲಿ ಆದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಮೂಲಕ ಭಾರತ ಇದಕ್ಕೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಎನ್ನುವಂಥದ್ದನ್ನು ನ್ಯೂ ಡೆಲ್ಲಿ ಎಸ್ಸೆ ಮಾಡಬೇಕು. ರೀಜನಲ್ ಲೀಡರ್ಸ್ಗಳ ರೋಲನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಗವರ್ನಮೆಂಟು ಆ ರೀಜನಲ್ ಲೀಡರ್ಸ್ಗಳಿಂದ ಆದಂತಹ ಇಂಪ್ಯಾಕ್ಟ್ಗಳನ್ನು ಭಾರತದ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅನ್ನುವಂಥದ್ದನ್ನು
ಡೆಮೋಕ್ರಸಿ ಎನ್ನುವಂಥದ್ದು ಎಲ್ಲ ರಾಷ್ಟ್ರಗಳ ಅಥವಾ ಎಲ್ಲ ಜನರ ಒಂದು ಕೂಡುವಿಕೆಯಿಂದ ಆಗುತ್ತದೆ ಹೊರತು ಕೇವಲ ಒಬ್ಬ ವ್ಯಕ್ತಿಯಿಂದ ಅಥವಾ ಒಬ್ಬ ಪರ್ಸನ್ನಿಂದ ಆಗುವುದಿಲ್ಲ ಎನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಸೊ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರೋದೇನು ಅಂದರೆ, ನಾವು ರೀಜನಲ್ ಪವರ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಾದೇಶಿಕವಾಗಿರ್ತಕ್ಕಂತಹ ಒಂದು ಶಕ್ತಿಗೆ ಸಂಬಂಧಪಟ್ಟಂತೆ ಗ್ರೇಟರ್ ಇಂಪ್ಯಾಕ್ಟನ್ನು, ಗ್ರೇಟರ್ ರೋಲನ್ನು ಕೊಡಬೇಕು. ಸೊ ಈ ಗ್ರೇಟರ್ ರೋಲನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇಂಡಿಯನ್ ಡಿಪ್ಲೊಮಸಿ ಆಗಿರ್ಬೋದು ಅಥವಾ ಇಂಡಿಯನ್ ಫಾರಿನ್ ಪಾಲಿಸಿ ಆಗಿರ್ಬೋದು ಸ್ಟ್ರಾಂಗರ್ ಆಗುತ್ತೆ. ಸೊ ಈಗೇನು ರಷ್ಯಾ ಮತ್ತು ಉಕ್ರೇನ್ ಸಂಬಂಧಪಟ್ಟಂತೆ ಆದಂತಹ ಒಂದು ಡಿಪ್ಲೊಮಸಿ ಮಿಸ್ಮ್ಯಾನೇಜ್ಮೆಂಟು ಮುಂದಿನ ದಿನಗಳಲ್ಲಿ ಭಾರತಕ್ಕೂ ಕೂಡ ಆಗುವುದಿಲ್ಲ ಎನ್ನುವಂಥದ್ದು. ಸೊ ಇದರೊಂದಿಗೆ ರೀಜನಲ್ ಪವರ್ಸ್ಗಳನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಹಂತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದೆ, ಏನು ಅಂದರೆ ಇಂಡಿಯಾದು ಫಾರಿನ್ ಪಾಲಿಸಿಯನ್ನು ನೋಡಿಕೊಂಡಾಗ ನಾವು ಎರಡು ಪಾಲಿಸಿಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು ಲುಕ್ಕಿಸ್ಟ್ ಪಾಲಿಸಿ ಎನ್ನುವಂಥದ್ದು. ಸೊ ಈ ಲುಕ್ಕಿಸ್ಟ್ ಪಾಲಿಸಿಯನ್ನು ನಾವು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಕ್ಕೆ ಬದಲಾಗಿ ಆ್ಯಕ್ಟ್ ಈಸ್ಟ್ ಪಾಲಿಸಿಯನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಈ ಲುಕ್ಕಿಸ್ಟ್ ಪಾಲಿಸಿ ಮತ್ತು ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂದರೆ ಏನು, ಇದನ್ನು ಯಾವಾಗ ಡೆವಲಪ್ಮೆಂಟ್ ಮಾಡಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಸ್ನೇಹಿತರೆ, ಪ್ರಿಲಿಮ್ಸಿಗೆ 2022 ಪ್ರಿಲಿಮ್ಸಿಗೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ನೀವು ಹೆಚ್ಚು MCQಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ, ಹೆಚ್ಚು ಟೆಸ್ಟ್ಗಳನ್ನು ಬರೀಬೇಕಾಗುತ್ತದೆ. ಈ ಮೂಲಕ ತಮ್ಮ ತಯಾರಿಗೆ ಹೆಲ್ಪ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಗುಪ್ತಾ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನನ್ನು ಕೇಳಲಾಗಿದೆ. ವಿತ್ ರೆಫರೆನ್ಸ್ ಟು ದ ಲೇಬರ್ ವಿಸ್ಟಿ ಇನ್ ಇಂಡಿಯಾ, ಫೋರ್ಸ್ಡ್ ಲೇಬರ್ ವಿಸ್ಟಿ ಇನ್ ಇಂಡಿಯಾ, ಗುಪ್ತಾ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನನ್ನು ಕೇಳಲಾಗಿದೆ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಹರಪ್ಪನ್ ಸೈಟ್. ನೋಡಿ, ಪ್ರತಿ ಎಕ್ಸಾಮಲ್ಲೂ UPSC ಕೇಳುವಂಥ ಪ್ರತಿ ಎಕ್ಸಾಮಲ್ಲೂ ಕೂಡ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಪ್ರಶ್ನೆ ಪಕ್ಕಾ ಇದ್ದೇ ಇರುತ್ತೆ. ದಯವಿಟ್ಟು ಹರಪ್ಪನ್ ಸೈಟ್ಗಳಾಗಿರ್ಬೋದು ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ಲೇಸಸ್ಗಳಾಗಿರ್ಬೋದು, ಸುದ್ದಿಯಲ್ಲಿರ್ತಕ್ಕಂಥ ಪ್ಲೇಸಸ್ಗಳು ಅಥವಾ ಇಂಪಾರ್ಟೆಂಟ್ ಪ್ಲೇಸಸ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿಕೊಂಡು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಪ್ರತಿ ಎಕ್ಸಾಮಲ್ಲೂ ಕೂಡ ಒಂದು ರಿಪೋರ್ಟ್ನ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟನ್ನು ಯಾವ ಸಂಸ್ಥೆ ಇಂಟ್ರೊಡ್ಯೂಸ್ ಮಾಡುತ್ತೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಾಗಿತ್ತು ಈ ದಿನದ 21/5/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಈ ಒಂದು ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಆರ್ಟಿಕಲ್ ತಮಗೇನಾದರೂ ಗೊಂದಲವನ್ನು ಹೊಂದಿದರೆ, ಡೌಟ್ಸ್ಗಳನ್ನು ಹೊಂದಿದರೆ ಕಾಮೆಂಟ್ ಮುಖಾಂತರವಾಗಿ ತಮ್ಮ ಗೊಂದಲವನ್ನು ಪ್ರಸ್ತುತಪಡಿಸಿ ತಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಅನಂಡ.